ನಮ್ಮಮ್ಮ ಅಂದ್ರೆ ನಂಗಿಷ್ಟ. ಲೇಖಕರು ವಸುಧೇಂದ್ರ. ನಮ್ಮಮ್ಮ ಅಂದ್ರೆ ನಂಗಿಷ್ಟ. ಯಾವುದೇ ಸಂಕೋಚವಿಲ್ಲದಂತೆ ಹೇಳಿಬಿಡ್ತೇನೆ. ಚಿಕ್ಕಂದಿನಲ್ಲಿ ನಾನು ಚಡ್ಡಿ ರಾಸ್ಕಲ್ ಆಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ಇಬ್ರು ಪಾಯ್ಕಾನಿಗೆ ಹೋಗೋ ಅಂತ ಇನ್ನಿಲ್ಲದಂತೆ ಹೇಳಿದ್ರು. ಬರ್ತಾ ಇಲ್ಲ ಅಂತ ಉತ್ತರ ಕೊಟ್ಟು ಎರಡೆರಡು ದಿನ ಹೋಗದೆ ಉಳಿದು ಬಿಡುತ್ತಿದ್ದೆ. ಕೆಟ್ಟ ವಾಸನೆ ಬರುವ ಪಾಯ್ಕಾನಿ ಆ ಪುಟ್ಟ ವಯಸ್ಸಿನಲ್ಲಿ ಇಷ್ಟವಾಗುವುದಾದ್ರೂ ಹೇಗೆ ಹೇಳಿ? ಅದಕ್ಕೆ ಬದಲು ಮಿಠಾಯಿ ಅಂಗಡಿಗೆ ಹೋಗು ಎಂದ್ರೆ ದಿನಕ್ಕೆ ಒಮ್ಮೆ ಯಾಕೆ ಎರಡೆರಡು ಬಾರಿ ಹೋಗಲು ಸಿದ್ಧವಿದ್ದೆ. ಪಾಯ್ಕಾನಿಗೆ ಹೋಗೋ ತನಕ ನಿಂಗ್ ಊಟ ಹಾಕಲ್ಲ ಅಂತ ಅಮ್ಮ ಜಬರಿಸಿ ಅಪ್ಪ ಕಣ್ಣು ಕೆಂಪುಗ್ ಮಾಡಿ, ನನಗಿಂತಲೂ ವಯಸ್ಸಿನಲ್ಲಿ 4 ವರ್ಷ ದೊಡ್ಡವಳಾದ ಅಕ್ಕ ಕೈಯಲ್ಲಿ ಹುಣಸೆ ಬೆತ್ತವನ್ನ ಹಿಡಿದು ಹೋಗ್ತೀಯೋ ಇಲ್ವೋ ಎಂದು ಗದರಿದರೆ ಬೇರೆ ದಾರಿ ಇಲ್ಲದಂತೆ ಸುಮ್ಮನೆ ಪಾಯ್ಕಾನೆ ಒಳ ಹೊಕ್ಕು ಚಡ್ಡಿಯನ್ನು ಬಿಚ್ಚದೆ ನೀರನ್ನು ಚೆಲ್ಲಿ ಬಂದು ಬಿಡುತ್ತಿದ್ದೆ. ಅಪ್ಪ ಅಮ್ಮ ಸುಮ್ಮನಾಗ್ತಿದ್ರು. ಅದಕ್ಕಿಂತಲೂ ಹೆಚ್ಚಿಗೆ ಯಾವ ಅಪ್ಪ ಅಮ್ಮ ಇನ್ನೇನು ಮಾಡಿಯಾರು? ಆದರೆ ಅಪ್ಪ ಅಮ್ಮನ ಬಾಯಿ ಮುಚ್ಚಿಸಬಹುದಾದ್ರೂ ದೇಹದ ಬಾಯಿಗಳನ್ನ ಮುಚ್ಚಿಸಲು ಸಾಧ್ಯವೇ? ಕೊಟ್ಟಿದ್ದನ್ನೆಲ್ಲ ಗುಳುಂ ಮಾಡಿ ಗಪ್ಚುಪ್ಪಾಗಿರಲು ಹೊಟ್ಟೆಯನ್ನು ಬ್ಲ್ಯಾಕ್ ಹೋಲೆ ಹೊತ್ತಲ್ಲದ ಹೊತ್ತಿನಲ್ಲಿ ಕೈ ಕೊಡ್ತಿತ್ತು. ಹೆಚ್ಚು ಕಡಿಮೆ ಶಾಲೆಗೆ ಹೋದಾಗ್ಲೇ ಅವಸರಕ್ಕಿಟ್ಕೊಳ್ಳೋದು. ಬಳ್ಳಾರಿ ಜಿಲ್ಲೆಯ ನಮ್ಮ ಶಾಲೆಯಲ್ಲಿ ಕುಡಿಯಲು ನೀರಿರುತ್ತಿರಲಿಲ್ಲವೆಂದ ಮೇಲೆ ಶೌಚಕ್ಕೆ, ಅದು ವಿದ್ಯಾರ್ಥಿಗಳ ಶೌಚಕ್ಕೆ ನೀರನ್ನ ನಿರೀಕ್ಷಿಸುವುದು ತೀರಾ ದುಬಾರಿಯ ಸಂಗತಿ. ಶಾಲೆಗೆ ಪಾಯ್ಕಾನೆಗಳೇ ಇರಲಿಲ್ಲ. ಶಾಲೆಯ ಸುತ್ತಮುತ್ತ ಸಾಕಷ್ಟು ಬಯಲಿರುತ್ತಿತ್ತಾದ್ರೂ ಇಡೀ ಶಾಲೆಗೆ ಬೇಲಿ ಹಾಕಿ ಯಾವ ವಿದ್ಯಾರ್ಥಿಯು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲು ಮುಖ್ಯೋಪಾಧ್ಯಾಯರು ಕಟ್ಟಪ್ಪಣೆ ಕೊಟ್ಟಿರ್ತಿದ್ರು. ಮಾಸ್ತರ್ ಎಂದ್ರೆ ಹೆದರಿ ನಡುಗುತ್ತಿದ್ದೆವಾದ್ದರಿಂದ ನಮ್ಮ ಅರ್ಜೆಂಟ್ ಸಂಗತಿಯನ್ನ ಅವರಲ್ಲಿ ಹೇಳಿಕೊಳ್ಳಲು ಭಯ. ಇನ್ನು ಸಹಪಾಠಿಗಳಿಗೆ ಹೇಳಿಕೊಂಡ್ರೆ ಬರುವ ಲಾಭವಾದ್ರೂ ಏನು? ಆಗ 1ನೇ ತರಗತಿಯಲ್ಲಿದ್ದೆ. ಬಂಡ್ರಿ ಮಾಸ್ತರ್ರು ಬಾಬಾ ಗಿಣಿಯೇ ಬಣ್ಣದ ಗಿಣಿಯೇ ಎಂದು ನಟನೆ ಮಾಡ್ತಾ ಹೇಳಿಕೊಡುವಾಗ ನನಗೆ ಬಂದು ಬಿಟ್ಟಿತು. ನನ್ನ ಸಂಕಟ ಮಾಸ್ತರಿಗೆ ಅರ್ಥವಾಗುವುದಾದರೂ ಹೇಗೆ? ಅವರು ಮತ್ತೊಂದಿಷ್ಟು ಉತ್ಸಾಹದಿಂದ ಬಾಬಾ ಗಿಣಿಯೇ ಬಣ್ಣದ ಗಿಣಿಯೇ ಎಂದು ಇನ್ನಷ್ಟು ಕುಣಿದು ತೋರಿಸಿದರು. Sample complete. Ready to continue?